ಸರ್ ಈ ಹಾರ್ಟ್ ರಿಲೇಟೆಡ್ ಇದು ಒನ್ ಲಾಸ್ಟ್ ಕ್ವೆಶನ್ ದಟ್ ಐ ಹ್ಯಾವ್. ಪರ್ಸ್ನಲ್ ಇನ್ಫಾರ್ಮೇಷನ್ ಇದು, ನಮ್ಮ ತಾಯಿನ ನಾನು ಕಳ್ಕೊಂಡಿದ್ದು ಬಿಕಾಸ್ ಆಫ್ ಕಾರ್ಡಿಯಕ್ ಅರೆಸ್ಟ್. ವಯಸ್ಸು ಎಷ್ಟಾಗಿತ್ತು? 53 ಸರ್. ಓಹೋ. ಅಂದರೆ ಶಿ ವಾಸ್ ಅ ಫಿಸಿಯೋಥೆರಪಿಸ್ಟು. ಅವ್ರು ಏನು ಅಂದ್ಕೊಂಡ್ರು, ಇದು ಹಾಟ್ ಫ್ಲ್ಯಾಶಸ್ಸು, ಮೆನೋಪಾಸು ಅಂದ್ಬಿಟ್ಟು ಅವ್ರಿಗವರೇ ಮೆಡಿಕೇಟೋ ಅಂತ ಅಥವಾ ಅವರೇ ಡಯಾಗ್ನೋಸ್ ಮಾಡಿಕೊಂಡು ಬಿಟ್ಬಿಟ್ರು. ಆವಾಗ ನಾನು ನಮ್ಮದು ಗೊತ್ತಲ್ಲ ಸರ್, ಈಗ ಒಂದು 11 ವರ್ಷದ ಮಾತಂದರೆ ಯು ಆರ್ ಬಿಸಿ ವಿತ್ ಯುವರ್ ಲೈಫ್. ಟಿಲ್ ಟುಡೇ ನಾನು ಐ ಸ್ಟ್ರಾಪ್ ಮೈ ಸೆಲ್ಫ್ ಸೇಯಿಂಗ್ ದಟ್ ಯಾಚೆ ಅವ್ರು ಕರೆಕ್ಟಾಗಿ ನನ್ನ ಹಾರ್ಟು ಟೆಸ್ಟ್ ಮಾಡಿಸ್ಬೇಕಿತ್ತು, ಉಳಿಸ್ಕೋಬೋದಿತ್ತಂತ. ಅವ್ರಿಗೇನು ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು? ಸರ್ ಐ ಥಿಂಕ್ ಶಿ ಹ್ಯಾಡ್ ಬಿ ಪಿ. ಬಟ್ ಇದೆಲ್ಲ ಆದಾಗ ಆ ಒಂದು ಘಟನೆ ನನ್ನನ್ನು ಎಷ್ಟು ಒಂದು ಶಾಕ್ಗೆ ತಂದು, ಹೌ ವಯಸ್ಸಿಲ್ಲದ ವಯಸ್ಸಿಗೆ ತಾಯಿನ ಕಳ್ಕೊಂಡಾಗ ಅದು ಇಡೀ ಫ್ಯಾಮಿಲಿಗೆ ಹೆಂಗೆ ಅದೊಂದು ಶಾಕ್ ಅಂತ. ಅದರಿಂದ ನಾನು ಎಷ್ಟು ಹೆದರ್ಕೊಂಡಿದ್ದೆ ಅಂದರೆ, ನಂದು ಟೈಮಿಗೆ ಹಾರ್ಟ್ ಚೆಕಪ್ಪಿಂದ ಹಿಡಿದು ಆಲ್ಸೋ ರೀಸೆಂಟಾಗಿ ಅದೇನೋ ಹೇಳ್ತಾರಲ್ಲ, 38-year-old ಫ್ರೆಂಡು ಸರ್, ಅವನಿಗೆ ಸಡನ್ನಾಗಿ 90% ಬ್ಲಾಕೇಜ್ ಇದೆ ಅಂತ ಗೊತ್ತಾಯಿತು. ನನಗೆ ಬೇರೆ ಫ್ಯಾಮಿಲಿ ಹಿಸ್ಟ್ರಿ ಇದೆ. ಇವೆಲ್ಲ ನ್ಯೂಸ್ಗಳು ಕೇಳಿದಾಗ ಐ ವೆಂಟ್ ಫಾರ್ ಸ್ಟ್ರೆಸ್ ಥ್ಯಾಲಿಯಮ್ ಟೆಸ್ಟ್ ಸರ್. ಸೊ ವೈ ಐ ಆಮ್ ಟೆಲಿಂಗ್ ಆಲ್ ಆಫ್ ದಿಸ್ ಇಸ್ ದ್ಯಾಟ್ ಬಿಕಾಸ್ ನನಗೆ ಹಿಸ್ಟ್ರಿ ಇದೆಲ್ಲ ಇದ್ದಿದ್ದರಿಂದ ಐ ಗಾಟ್ ಟು ನೋ ಅಬೌಟ್ ಸ್ಟ್ರೆಸ್ ಥ್ಯಾಲಿಯಮ್ ಆ್ಯಂಡ್ ಐ ಸ್ಪೆಂಡ್ ದಟ್ 10,000-12,000 ಆ್ಯಂಡ್ ಎನ್ಶೋರ್ ದಟ್ ನನ್ನ ಹಾರ್ಟ್ ಅಂತೂ ಗಟ್ಟಿಗಿದೆ ಅಂತ. ಸೊ ಬಟ್ ಇವತ್ತು ಬ್ರಿಂಗಿಂಗ್ ದಿಸ್ ಸಿಚುವೇಶನ್ ನಿಮ್ಮ ಗಮನಕ್ಕೆ, ಮೈ ಕ್ವೆಶನ್ ಇಸ್, ಸಾಮಾನ್ಯವಾಗಿ ECG ಒಂದು ಎಕೋ ಅಂದ್ಬಿಟ್ಟು ಬಿಟ್ಬಿಡ್ತಾರೆ ಸರ್. ನಾನು ಮತ್ತು ನನ್ನ ಹಸ್ಬೆಂಡ್ ಡೇವಿಸ್ ಮಧ್ಯೆ ಇದೇ ಡಿಸ್ಕಷನ್ಗಳು ನಡೆಯೋದು. ಎಷ್ಟೋ ಜನ 1 ಲಕ್ಷ ಬೇಕಾದ್ರೆ ಮಕ್ಕಳ ಮದುವೆಗೆ ಸಾಲ ಸೋಲ ಮಾಡ್ಬಿಟ್ಟು ಬೇಕಾದ್ರೆ ಅಲ್ಲಿ ದುಡ್ಡು ಖರ್ಚು ಮಾಡ್ತಾರೆ. ಒಂದು ಟೆಸ್ಟ್ ಅಂತ ಬಂದಾಗ ಒಂದು 10-12 ಸಾವಿರ ಅಂದರೆ ಕಂಡುಬಿಡ್ತಾರೆ. ಅದಕ್ಕೇ ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ, 30% ಹಾರ್ಟ್ ಅಟ್ಯಾಕ್ ಈಸ್ ಅಕರಿಂಗ್ ಬಿಲೋ 40 years of age. 30% ಆಫ್ ಹಾರ್ಟ್ ಅಟ್ಯಾಕ್ಸ್ ಈಸ್ ಅಕರಿಂಗ್ ಬಿಲೋ 40 years of age. True. ಅದಕ್ಕೋಸ್ಕರ ಇವತ್ತು ಈ ಬರ್ಡನ್ ಆಫ್ ಹಾರ್ಟ್ ಡಿಸೀಸ್ ಇಸ್ ಸೋ ಹೈ ಇನ್ ಇಂಡಿಯಾ. ಅದಕ್ಕೋಸ್ಕರ ಮೆನ್ ಅಬೌವ್ 35, ವುಮೆನ್ ಅಬೌವ್ 40 ಶುಡ್ ಅಂಡರ್ಗೋ ಆ್ಯನ್ಯುವಲ್ ಮೆಡಿಕಲ್ ಚೆಕಪ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಸಿಮ್ಟಮ್ಸ್. ಈಗ ನೋಡಿ, ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತೀವಿ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊತೀವಿ. ಅದಕ್ಕೋಸ್ಕರ ದೇರ್ ಹ್ಯಾಸ್ ಟು ಬಿ ಎ ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿ ಫಾರ್ ಮೆನ್ ಅಬೌವ್ 35 ಆ್ಯಂಡ್ ವುಮೆನ್ ಅಬೌವ್ 40. ಏನು? ಬ್ಲಡ್ ಪ್ರೆಷರು, ಬ್ಲಡ್ ಶುಗರು, ಬ್ಲಡ್ ಕೊಲೆಸ್ಟ್ರಾಲು, ಒಂದು ಟ್ರೆಡ್ಮಿಲ್ ECG. ಅಂದರೆ ಅಟ್ಲೀಸ್ಟ್ ಸಪೋಸ್ ಇವೆಲ್ಲ ಪ್ರಾಬ್ಲಮ್ ಇದ್ದರೆ, ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಆಲ್ರೆಡಿ ಅವ್ರಿಗೆ ಡಯಾಬಿಟೀಸು, ಹೆವಿ ಸ್ಮೋಕರ್ಸ್ ಇದ್ದು, ಡಯಾಬಿಟೀಸ್ ಇದ್ದು, ಹೈ ಬ್ಲಡ್ ಪ್ರೆಷರ್ ಇದ್ದು, ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅಂಥವ್ರಿಗೆ ನಾವೇನು ಮಾಡ್ತೀವಿ, ಒಂದು ಟ್ರೆಡ್ಮಿಲ್ ಟೆಸ್ಟ್ ಮಾಡ್ತೀವಿ. ಇನ್ನೂ ಅದರಲ್ಲೂ ಸ್ವಲ್ಪ ಅನುಮಾನ ಬಂದರೆ ಒಂದು CT ಕ್ಯಾಲ್ಶಿಯಂ ಸ್ಕೋರ್ ಅಂತ ಮಾಡ್ತೀವಿ. ಏನು ಸರ್ ಅದು? ಅಂದರೆ ಹೃದಯದ ರಕ್ತನಾಳದಲ್ಲಿ ಕ್ಯಾಲ್ಶಿಯಂ ಡಿಪಾಸಿಟ್ ಆಗ್ತಾ ಇದೆಯಾ ಅಂತ. ಆ ಕ್ಯಾಲ್ಶಿಯಂ ಸ್ಕೋರು ಸ್ವಲ್ಪ ಜಾಸ್ತಿ ಇದ್ದರೆ ವಿ ಡೂ CT ಕರೋನರಿ ಆಂಜಿಯೋಗ್ರಾಮ್. ನಾಟ್ ಫಾರ್ ಎವ್ರಿಬಡಿ, ನಾಟ್ ಎ ಸ್ಕ್ರೀನಿಂಗ್ ಟೆಸ್ಟ್. ಅಂದರೆ ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಇಫ್ ದೇ ಆರ್ ಕಮಿಂಗ್ ಅಂಡರ್ ಹೈ ರಿಸ್ಕ್ ಕ್ಯಾಟಗರಿ ವಿ ಕ್ಯಾನ್ ಆಲ್ವೇಸ್ ಚೆಕ್ ಆ ಥರ. ಯಾಕೆಂದರೆ ಬಟ್ ಟ್ರೆಡ್ಮಿಲ್ ECG ವರ್ಷಕ್ಕೊಂದು ಸರಿ ಮಾಡಿಸ್ಕೋಬೋದು. ಆಮೇಲೆ ಇವೆಲ್ಲ ಕೊಲೆಸ್ಟ್ರಾಲು ವಿತಿನ್ ಲಿಮಿಟ್ಸ್ ಇರಬೇಕಾಗುತ್ತೆ. ಅಂದರೆ ಟೋಟಲ್ ಕೊಲೆಸ್ಟ್ರಾಲ್ ಶುಡ್ ಬಿ ಲೆಸ್ ದೆನ್ 200, LDL ಕೊಲೆಸ್ಟ್ರಾಲ್ ಶುಡ್ ಬಿ ಲೆಸ್ ದೆನ್ 100. ಅದಕ್ಕೋಸ್ಕರ ಸೊ ಆ ರೀತಿ ಮಾಡಬೇಕು. ಆಮೇಲೆ ಆಪ್ಟಿಮಲ್ ಕಂಟ್ರೋಲ್ ಆಫ್ ಡಯಾಬಿಟೀಸ್, ಆಪ್ಟಿಮಲ್ ಕಂಟ್ರೋಲ್ ಆಫ್ ಬ್ಲಡ್ ಪ್ರೆಷರ್, ಅದೆಲ್ಲ ನೋಡ್ಕೋಬೇಕಾಗುತ್ತೆ. ಬಟ್ ಇಷ್ಟೆಲ್ಲ ಆದರೂ ಕೂಡ ಒಂದು 20% ಅಥವಾ 25% ಹೃದಯಾಘಾತ ಆದವರಲ್ಲಿ ಇವು ಯಾವುದೇ ರಿಸ್ಕ್ ಫ್ಯಾಕ್ಟ್ರ್ ಇರೋಲ್ಲ. ಅವರಿಗೆ ಡಯಾಬಿಟೀಸು ಇರೋಲ್ಲ, ಬ್ಲಡ್ ಪ್ರೆಷರು ಇರೋಲ್ಲ, ಹೈ ಬ್ಲಡ್ ಪ್ರೆಷರ್ ಇರೋಲ್ಲ, ನಂತರ ಸ್ಮೋಕರ್ಸ್ ಇರೋಲ್ಲ, ಡ್ರಿಂಕರ್ಸ್ ಇರೋಲ್ಲ, ಆಲ್ಮೋಸ್ಟ್ ಲೈಕ್ ಎ ಟೀಟೋಟಲ್. ಸೊ ನೀವು ಅನ್ಬೋದು ಈ ತುಂಬ ಚೆನ್ನಾಗಿದ್ರು, ಅವ್ರಿಗೆ ಯಾವುದೇ ಒಂದು ದುರಭ್ಯಾಸ ಇರಲ್ಲ, ಬೇರೆ ಇರಲ್ಲ. ಸೊ 20 to 25% ಆಫ್ ಯಂಗ್ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ವಿಲ್ ನಾಟ್ ಹ್ಯಾವ್ ಎನಿ ಆಫ್ ದಿಸ್ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್. ಇಲ್ಲಿ ಕಮ್ಸ್ ದಿ ರೋಲ್ ಆಫ್ ಫ್ಯಾಮಿಲಿ ಹಿಸ್ಟ್ರಿ. ಯಾವುದಾದ್ರೂ ಒಂದು ಕುಟುಂಬದಲ್ಲಿ 50 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಅಂಥ ಕುಟುಂಬ ಸದಸ್ಯರಲ್ಲಿ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ, ನಂಬರ್ 1. ಆಮೇಲೆ ನಂಬರ್ 2, ಸ್ಟ್ರೆಸ್. ಈ ಸ್ಟ್ರೆಸ್ಸು ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಎ ನ್ಯೂ ಟೊಬ್ಯಾಕೊ. ಸೊ ತುಂಬ ಸ್ಟ್ರೆಸ್ ಇವತ್ತು ಏನಾಗಿದೆ ನಮ್ಮಲ್ಲಿ, ನಿಜವಾಗ್ಲೂ ಯಂಗರ್ ಜನ್ರೇಷನಲ್ಲಿ ಅದು ಈಗ ನಮ್ಮ ಈ ಆಧುನಿಕ ಜಗತ್ತಿನಲ್ಲಿ ಏನಾಗಿದೆ, ಪೀಪಲ್ ಆರ್ ನಾಟ್ ಹ್ಯಾಪಿ. ಎಲ್ಲ ಇದ್ರೂ ಬಿಕಾಸ್ ದೇ ಆರ್ ಆಲ್ವೇಸ್ ಥಿಂಕಿಂಗ್ ವಾಟ್ ದೇ ಡೋಂಟ್ ಹ್ಯಾವ್, ದೇ ನೆವರ್ ಅಪ್ರಿಷಿಯೇಟ್ ವಾಟ್ ದೇ ಹ್ಯಾವ್. ಅದಕ್ಕೇ ಅವರು ಕೆಲವರು ಯಾಕೆ ಸಂತೋಷವಾಗಿಲ್ಲ ಅಂತ ಕೇಳಿದರೆ, ಬೇರೆಯವ್ರು ಸಂತೋಷವಾಗಿದ್ದಾರೆ ಅಂದ್ಬಿಟ್ಟು ಇವ್ರು ಸಂತೋಷವಾಗಿಲ್ಲ. ಸೊ ದಿಸ್ ಈಸ್ ಐ ಥಿಂಕ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್
ಕಂಟೆಂಟ್ಮೆಂಟ್, ದೇ ಆರ್ ದಿ ಗ್ರೇಟ್ ಹೆಲ್ತ್ ಪ್ರಮೋಟರ್ಸ್. ಅಮೇಝಿಂಗ್. ತೃಪ್ತಿ, ಹೌದು. ಸಮಾಧಾನ ಮತ್ತು ಕೃತಜ್ಞತೆ ಇರೋದಕ್ಕೆ. ಒಂದು ಸಂತೃಪ್ತಿ ಅಥವಾ ತೃಪ್ತಿ, ಇನ್ನೊಂದು ತಾಳ್ಮೆ, ಇನ್ನೊಂದು ಕ್ಷಮಿಸುವ ಮನೋಭಾವ, ಇದಿರಬೇಕಾಗುತ್ತೆ. ಸೊ ಬಟ್ ಇವೆಲ್ಲ ಭಾರಿ ಕಷ್ಟ ಮನಸ್ಸಿಗೆ. ಕ್ಷಮಿಸುವ ಸ್ವಭಾವ ಆ ಸ್ಟೇಜ್ಗೆ, ಯಾಕೆಂದರೆ ಮನುಷ್ಯನಿಗೆ ಅನುಭವ ಆದಂಗೆ ಅವನು ಸ್ವಲ್ಪ ಮೌನಕ್ಕೆ ಜಾರ್ತಾ ಹೋಗ್ತಾನೆ. ಸೊ ಶಾಂತರಾಗ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಯಾವತ್ತೂ ಜ್ಞಾನ ಅಜ್ಞಾನಕ್ಕೆ ಬಹಳ ವ್ಯತ್ಯಾಸ ಇದೆ ನೋಡಿ. ಜ್ಞಾನಿ ಏನು, ಅವನ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ತಾ ಹೋಗ್ತಾನೆ. ಅಜ್ಞಾನಿ ಅವನ ಮಿಸ್ಟೇಕ್ಸ್ನ ಅವನು ಏನು ಸಮರ್ಥನೆ ಮಾಡ್ತಾ ಹೋಗ್ತಾನೆ, ಆರ್ಗ್ಯೂ ಮಾಡ್ಕೊಂಡು ಡಿಫೆಂಡ್ ಮಾಡ್ಕೊತ ಹೋಗ್ತಾ ಇರ್ತಾರೆ. ಹೌದು. ಅದಕ್ಕೋಸ್ಕರ ಲೈಫ್ ಈಸ್ ಎ ಬ್ಯಾಲೆನ್ಸ್ ಬಿಟ್ವೀನ್ ಅಡ್ಜಸ್ಟ್ಮೆಂಟ್ಸ್ ಆ್ಯಂಡ್ ಕಾಂಪ್ರಮೈಸ್ ಅಂತ.